ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿ ಇವತ್ತು ವೇದಿಕೆ ಮೇಲೆ ಕೂತ್ಕೊಂಡಿರುವಂಥದ್ದು. ನಾಳೆ ದಿನ ನೀವು ದೊಡ್ಡವರಾಗಿ ನೀವು ಕೂಡ ಇಂಥ ವೇದಿಕೆ ಮೇಲೆ ಕೂತ್ಕೊಂಡು ನಿಮ್ಮ ಯುವ ಪೀಳಿಗೆಗೆ ನೀವು ದಾರಿಯನ್ನು ತೋರಿಸಬೇಕಾಗುತ್ತೆ. ಬಹುಶಃ ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲರೂ ನಾವು ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥವ್ರೆ, ನಮ್ಮ ಪತ್ರಿಕಾ ಮಾಧ್ಯಮದವರು ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥವ್ರೆ, ಸರ್ಕಾರಿ ಶಾಲೆಯಲ್ಲಿ ಓದಿ ಒಬ್ಬರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ಸದಸ್ಯರುಗಳಾಗಿದ್ದಾರೆ, SDMC ಸದಸ್ಯರಾಗಿದ್ದಾರೆ, ಒಬ್ಬ PDO ಆಗಿದ್ದಾನೆ, ಒಬ್ಬ ಸೆಕ್ರೆಟರಿ ಆಗಿದ್ದಾರೆ, ಪತ್ರಿಕಾ ರಂಗದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವಂಥ ತಮ್ಮದೇ ಒಂದು ಕೊಡುಗೆಯನ್ನು ನೀಡುವಂಥ ಪ್ರಜೆಗಳಾಗಿ ಇವತ್ತು ಬೆಳೆದಿದೆ. ಎರಡನೇದಾಗಿ ನಾನು ಹೇಳಬೇಕು ಅನ್ನೋದಾದ್ರೆ, ಮೊದಲು ಮುಸ್ಸಂದ್ರ ಗ್ರಾಮ ಪಂಚಾಯತಿ ಬಂದು ಒಂದು ಮಾದರಿ ಗ್ರಾಮ ಪಂಚಾಯತಿ. ಸತತವಾಗಿ 3 ವರ್ಷ ರಾಜ್ಯ ಸರ್ಕಾರದ ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಪಾತ್ರವಾಗಿರುವಂಥ ಮಾದರಿ ಪಂಚಾಯಿತಿಯಲ್ಲಿ ಕೇಂದ್ರ ಸ್ಥಾನದಲ್ಲಿರುವಂಥ ಶಾಲೆಯು ಮಾದರಿ ಆಗಬೇಕು ಅಂತ ಬಯಸಿದಂಥವರು ನಮ್ಮ ಮಾನ್ಯ ಅಧ್ಯಕ್ಷರುಗಳು, ಸದಸ್ಯರುಗಳು. ಈ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು? ಮೊದಲು ಶಾಲೆಗೆ ನಾವು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಒಂದು ಸ್ವಚ್ಛ ವಾತಾವರಣವನ್ನು ಒದಗಿಸಬೇಕು. ಮಕ್ಕಳಿಗೆ ಒಳ್ಳೆ ಯೂನಿಫಾರ್ಮ್ ಹಾಕೋದು ಒಂದೇ ಅಲ್ಲ, ಜೊತೆಗೆ ಅವರು ಪ್ರತಿನಿತ್ಯ ಬೆಳಗ್ಗಿಂದ ಸಾಯಂಕಾಲ ತನಕ ತಮ್ಮ ಸಮಯವನ್ನು ಕಳೆದು ಇಲ್ಲಿ ಏನು ಬೋಧನೆಯಲ್ಲಿ ತೊಡಗುತ್ತಾರೆ ಅವರಿಗೆ ಉತ್ತಮವಾದ ನೈಸರ್ಗಿಕವಾದ ಒಂದು ವಾತಾವರಣ ಕಳಿಸ್ಕೊಡ್ಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದೀವಿ. ಆ ದಾನಿಗಳಿಂದಿರ್ಬೋದು, ಆ ಕಾರ್ನರ್ ಪ್ರಾಪರ್ಟಿ ಸೌಲಭ್ಯದಿಂದಿರ್ಬೋದು, ಶಾಲೆಯ ಅವರೇ ಬಂದು ಶಾಲೆಯ ಎಲ್ಲ ಕಾಂಪೌಂಡನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿ ಊರಿನ ಎಲ್ಲ ಮುಖಂಡರುಗಳು, ಅಧ್ಯಕ್ಷರುಗಳು, ಸದಸ್ಯರುಗಳು ಎಲ್ಲರೂ ಸೇರಿ ಈಗ ಒಂದು ಸುಸಜ್ಜಿತವಾದ ಒಂದು ಕಾಂಪೌಂಡ್ ಅನ್ನ ಮಾಡಿಸ್ಕೊಳ್ಳೋದಿಲ್ಲ. ಹಿಂದೆ ಮಕ್ಕಳು ಊಟ ಮಾಡೋದಕ್ಕೆ ಅಥವಾ ಕೂತ್ಕೊಳ್ಳೋದಕ್ಕೆ ಬಿಸಿಲು ಕಾಲದಲ್ಲಿ ತುಂಬಾ ಕಷ್ಟ ಆಗ್ತಾ ಇತ್ತು. ನೋಡಿ, ನಿಮಗೆ ವೇದಿಕೆ ಮುಂದೆ ಇದೊಂದು ಒಳ್ಳೆಯ ಒಂದು ಶೆಡ್ ನಿರ್ಮಾಣ ಆಗಿರುತ್ತೆ. ನಾವು ಗ್ರಾಮ ಪಂಚಾಯತಿ ಇರ್ಬೋದು, ಸ್ಥಳೀಯ ಆಡಳಿತ ಇರ್ಬೋದು, ಶಾಲೆಯ ಮೂಲಭೂತ ಸೌಕರ್ಯಗಳನ್ನ ಉತ್ತಮಪಡಿಸೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು, ಏನೆಲ್ಲ ಕೆಲಸಗಳನ್ನು ಮಾಡಬೇಕು, ಎಲ್ಲವನ್ನೂ ಚಾಚು ತಪ್ಪದೆ ಮಾಡಿಕೊಡೋದಕ್ಕೆ ನಾವು ಕಟಿಬದ್ಧರಾಗಿದ್ದೀವಿ. ಆದರೆ ಇಲ್ಲಿರುವಂಥ ಶಿಕ್ಷಕರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಬೇಕು, ಮಕ್ಕಳಿಗೆ ಒಳ್ಳೆಯ ಕಲಿಕೆಯ ವಾತಾವರಣವನ್ನು ರೂಪಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಬೆಳೀತಾ ಇರುವಂಥ ಮಕ್ಕಳಿಗೆ ಪರ್ಸನಲ್ ಹೈಜೀನಿಂದ ಹಿಡಿದು, ಅಂದರೆ ವೈಯಕ್ತಿಕ ಶುಚಿತ್ವದಿಂದ ಹಿಡಿದು ಪ್ರತಿಯೊಂದು ಕಲಿಸ್ಕೋಬೇಕಾಗುತ್ತೆ. ನಮಗೆಲ್ಲ ಕಲಿಸ್ಬೇಕಂತವರು ನಮ್ಮ ಟೀಚರ್ಸ್. ಆ ಟೀಚರ್ಸ್ ಹೆಸರು ಈಗಲೂ ನಾವು 7th ಅಲ್ಲಿ 6th ಅಲ್ಲಿ ಓದುವಂಥ ಟೀಚರ್ಸ್ ಹೆಸರು ಈಗಲೂ ನಮ್ಮ ಮನದಾಳದಲ್ಲಿದೆ. ಡಿಗ್ರಿಯಲ್ಲಿ ಯಾರು ಪಾಠ ಮಾಡಿದ್ರು, PUCಯಲ್ಲಿ ಯಾರು ಪಾಠ ಮಾಡಿದ್ರು ನೆನಪಿಲ್ಲ, ಆದರೆ ನಿಮಗೆ ಪ್ರೈಮರಿ ಟೀಚರ್ಸ್ ಹೆಸರು ಈಗಲೂ ನಮ್ಮಲ್ಲಿ ಅದು ಮೈಂಡಲ್ಲೇ ಇದೆ ಅನ್ನೋದಕ್ಕೆ ಅವರು ಮೂಡಿಸಿದಂಥ ಛಾಪು. ಉಗುರು ಕಟ್ ಮಾಡೋದ್ರಿಂದ ಹಿಡಿದು, ಸ್ನಾನ ಮಾಡೋದ್ರಿಂದ ಹಿಡಿದು, ಹೇಗೆ ವೇದಿಕೆಯಲ್ಲಿ ಮಾತಾಡಬೇಕು, ಹೇಗೆ ವೇದಿಕೆಯಲ್ಲಿ ಒಂದು ಮಕ್ಕಳಿಗೆ ಒಂದು ಹಿಂಜರಿಕೆ ಇರುತ್ತೆ, ಆ ಹಿಂಜರಿಕೆಯನ್ನು ತೊಳೆದು ಸಮಾಜವನ್ನು ಎದುರಿಸುವಂಥ ಶಕ್ತಿ ಕೊಟ್ಟವರು ಶಿಕ್ಷಕರು. ಆ ಶಿಕ್ಷಣ ಮಕ್ಕಳಿಗೂ ತಲುಪಂತಾಗಬೇಕು. ಮತ್ತೆ ನೋಡಿ, ಅವರನ್ನು 1098 ಚೈಲ್ಡ್ ಹೆಲ್ಪ್ಲೈನ್ ಅಂತ ಬರ್ಸಿದ್ದಾರೆ ಸ್ಕೂಲಲ್ಲಿ. ಅದು ಏನು ಅನ್ನೋದನ್ನು ಮಕ್ಕಳಿಗೆ, ಅವರ ಪೋಷಕರಿಗೆ ದಯಮಾಡಿ ಹೇಳಬೇಕು. ಎಲ್ಲ ಮಕ್ಕಳಿಗೂ ಬದುಕುವ, ಜೀವಿಸುವ ಹಕ್ಕಿದೆ, ಒಳ್ಳೆ ಶಿಕ್ಷಣ ಪಡೆಯುವ ಹಕ್ಕಿದೆ. ಆ ಹಕ್ಕುಗಳನ್ನು ಅವರಿಗೆ ಒದಗಿಸಿಕೊಳ್ಬೇಕಾಗಿರುವಂಥದ್ದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಮಕ್ಕಳ ಮೇಲೆ ಏನಾದರೂ ದೌರ್ಜನ್ಯ ಆಗ್ತಾ ಇದೆ, ಮಕ್ಕಳಿಗೆ ಅವ್ರ ತಂದೆ ತಾಯಿನೇ ಇರ್ಬೋದು, ಕುಡಿತದ ಚಟ ಇರ್ಬೋದು, ಅಥವಾ ಬೇರೆ ಏನು ಚಟದಿಂದ ಮಕ್ಕಳನ್ನ ಅಬ್ಯೂಸ್ ಮಾಡುವಂಥದ್ದು, ಅವರನ್ನ ಹೊಡೆಯುವಂಥದ್ದು, ಅಂಥದ್ದು ಯಾವುದು ಮಾಡೋದಕ್ಕೆ ಆಸ್ಪದ ಇಲ್ಲ. ಒಂದು ವೇಳೆ ಹಾಗೇನಾದರೂ ಮಾಡ್ತಾ ಇದ್ದಾರೆ, ಎಲ್ಲಾದರೂ ಕಂಡು ಬಂದರೆ ಆ ಮಕ್ಕಳ ಸಹಾಯಕ್ಕೆ ನೇರವಾಗಿ ಕಂಪ್ಲೇಂಟ್ ಮಾಡಿದ್ರೆ ಅವರು ನೇರವಾಗಿ ಅಂಥವ್ರ ಮೇಲೆ ಕ್ರಮ ವಹಿಸೋದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಮತ್ತೆ ಮಕ್ಕಳ ಮೇಲಿನ ದೌರ್ಜನ್ಯ ತಡೆಯೋದಕ್ಕೋಸ್ಕರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬಾಲ ಕಾರ್ಮಿಕರ ವಿರೋಧಿ ಒಂದು ಸಮಿತಿ ಇದೆ, ಮತ್ತೆ ಮಕ್ಕಳ ಕಳ್ಳ ಸಾಗಾಣಿಕೆಯ ತಡೆಗಟ್ಟುವ ಸಮಿತಿನೂ ಇದೆ. ಅದು ಚಿಕ್ಕ ಮಕ್ಕಳಿಗೆ ಅರ್ಥ ಆಗುತ್ತೆ ಇಲ್ಲೋ, 7th 8th 9th ಇರ್ತಾರೆ. ಮಕ್ಕಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಚಿಕ್ಕ ಮಕ್ಕಳನ್ನ ಕಳ್ಳ ಸಾಗಾಣಿಕೆ ಮಾಡುವಂಥದ್ದು, ಅವರ ಅಂಗಾಂಗಗಳನ್ನ ಕದಿಯುವಂಥ ಕೆಲಸಗಳನ್ನು ಕೂಡ ಸಮಾಜಘಾತಕ ಶಕ್ತಿಗಳು ಇವೆ. ಅವೆಲ್ಲ ತಡೆಯೋದಕ್ಕೆ ಸಮಿತಿಗಳು ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರ್ತದೆ.
ಏನಾದರೂ ಅಂತ ಕಂಡು ಬಂದರೆ ಗ್ರಾಮ ಪಂಚಾಯತಿ ಗಮನಕ್ಕೆ ತಂದಲ್ಲಿ ಅದರ ಮೇಲೆ ಸೂಕ್ತ ಕ್ರಮ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಭೆಯನ್ನು ಬೆಳೆಸಬೇಕು, ಪ್ರತಿಭೆಯನ್ನು ಗುರುತಿಸಬೇಕು, ಪ್ರತಿಭಾವಂತ ಮಕ್ಕಳಿಗೆ ನಾವು ಪ್ರೋತ್ಸಾಹ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಮಕ್ಕಳಲ್ಲಿ ನಾವು ಇವತ್ತು ಹಲವಾರು ಸ್ಪರ್ಧೆಗಳನ್ನು ನಮ್ಮ ಶಾಲಾ ಶಿಕ್ಷಕರು ಮುಖ್ಯೋಪಾಧ್ಯಾಯರು ನಡೆಸ್ಕೊಟ್ಟಿದ್ದಾರೆ. ಆ ವಿಜೇತರಾದ ಮಕ್ಕಳಿಗೆ ನಾವು ಗ್ರಾಮ ಪಂಚಾಯತಿಯಿಂದ ಈ ಒಂದು ವೇದಿಕೆ ಮುಖಾಂತರ ಅಧ್ಯಕ್ಷರು ಸದಸ್ಯರು ಅವರಿಗೆ ನಗದು ಬಹುಮಾನವನ್ನು ನೀಡಿ ಪ್ರೋತ್ಸಾಹ ಮಾಡೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಕಲಿಕೆಯ ಭಾಗವಾಗಿ 4ನೇದು ಮತ್ತೆ ಅತಿ ಇಂಪಾರ್ಟೆಂಟು, ದುಡ್ಡಿರುವಂಥವರು ಸ್ಥಿತಿವಂತರ ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಓದ್ತಾರೆ, ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ, ಸಮಾಜದಲ್ಲಿ ಅವರಿಗೆ ಅವಕಾಶಗಳು ಹೆಚ್ಚಾಗಿ ಸಿಗುತ್ತೆ. ಇಲ್ಲಿ ನಮ್ಮ ಸ್ಕೂಲಲ್ಲಿ ಇಲ್ಲಿ ಕೂತಿರುವಂತಹ ಮಕ್ಕಳೆಲ್ಲನೂ ಅವಕಾಶ ಹೊಂದಿದ ಮಕ್ಕಳು, ಬಡವರು, ಕೂಲಿಕಾರರ ಮಕ್ಕಳು, ಮತ್ತೆ ಇನ್ಕಮ್ ಸೋರ್ಸ್ ಅನ್ನೋದು ಏನಿರುತ್ತಲ್ಲ ಅದಕ್ಕೆ ಕಮ್ಮಿ ಇರುವಂತಹ ಮಕ್ಕಳು, ಬಡವರ ಮಕ್ಕಳಿಗೂ ಉತ್ತಮವಾದ ಶಿಕ್ಷಣ ಕೊಡಬೇಕಲ್ವ. ಖಾಸಗಿ ಶಾಲೆಯಲ್ಲಿ ಓದಿ ಎಕ್ಸಾಮ್ಗಳನ್ನ ಪಾಸ್ ಮಾಡಿ ಅವರು ಬೇಕಾದಂತ ಹುದ್ದೆಗಳನ್ನು ಗಿಟ್ಟಿಸ್ಕೊಳ್ಳುವಂತ ಎಲ್ಲ ಅವರ ಕ್ಷಮತೆಯನ್ನ ತುಂಬಿರ್ತಾರೆ. ಅವರಿಗೆ ನಮ್ಮ ಮಕ್ಕಳಲ್ಲೂ ಆ ಕ್ಷಮತೆಯನ್ನು ತುಂಬಬೇಕು. ಅವರಿಗೂ ಈ ಗಣಿತ ಪರೀಕ್ಷೆ ಅನ್ನೋದು ಎಲ್ಲರಿಗೂ ಕಷ್ಟಕರವಾದ ಕೆಲಸ. ಆ ಎಲ್ಲ ಮಕ್ಕಳಿಗೂ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಸರ್ಕಾರಿ ಶಾಲೆಯ ಮಕ್ಕಳಿಗೆ ನಾವು ಗಣಿತದಲ್ಲಿ ಅವರ ಜ್ಞಾನ ಹೆಚ್ಚಾಗಲಿ, ಗಣಿತದ ಮೇಲೆ ಅವರಿಗೆ ಹಿಡಿತ ಬರಲಿ ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ನಾವು ಅಬ್ಯಾಕಸ್ ಅಬ್ಯಾಕಸ್ ತರಗತಿಗಳನ್ನ ಪಂಚಾಯತಿ ವತಿಯಿಂದನೇ ಹಮ್ಮಿಕೊಂಡು ಅವರಿಗೆ ಶಿಕ್ಷಣ ನೀಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆ ಒಂದು ಕಾರ್ಯಕ್ರಮವನ್ನು ಅಧ್ಯಕ್ಷರುಗಳು ಇವತ್ತು ವಿದ್ಯುನ್ಯವಾಗಿ ಚಾಲನೆ ನೀಡಲಿದ್ದಾರೆ. ಅಬ್ಯಾಕಸ್ ತರಗತಿ ನಡೆಸುವಂತ ಶಿಕ್ಷಕರು ವಾರದಲ್ಲಿ ಒಂದು ಟೈಮ್ ಟೇಬಲ್ ಅಲ್ಲಿ ಅವರು ನಿಮ್ಮ ಶಾಲೆಗೆ ಬರ್ತಾರೆ. ಬಂದು ಮಕ್ಕಳಿಗೆ ಗಣಿತದ ಬಗ್ಗೆ ಅವರು ಪಾಠ ಮಾಡಿ ಅವರಿಗೆ ಶಕ್ತಿ ತುಂಬುವಂತ ಕೆಲಸನ ಮಾಡ್ತಾರೆ. ಒಂದು ಬುಕ್ಕಿಗೆ 2,000 ಏನು ಖರ್ಚು ಬರುತ್ತೆ. ಆ ಎಲ್ಲ ಖರ್ಚನ್ನ ನಾವು ಪಂಚಾಯತಿಯವರು ಬೇರ್ ಮಾಡ್ತೀವಿ. ಆದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಆ ಮಕ್ಕಳಿಗೆ ಅದರ ಪ್ರಯೋಜನ ಆಗ್ತಾ ಇದೆ ಅಂತ ನೋಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ, ಇಷ್ಟೊತ್ತು ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯ ಶಿವಕುಮಾರ್ ಅವರಿಗೆ ಮತ್ತೆ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.